2024ರ ಲೋಕಸಭಾದ ಫಲಿತಾಂಶಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಮತ ಎಣಿಕೆಗೆ ಚುನಾವಣಾ ಆಯೋಗ ಇದೀಗ ಸರ್ವಸನ್ನದ್ಧವಾಗಿದೆ. ದೇಶದಲ್ಲಿ ಒಟ್ಟು 7 ಹಂತಗಳಲ್ಲಿ ಲೋಕಸಭೆ ಎಲೆಕ್ಷನ್ ನಡೆದಿತ್ತು. ಏಪ್ರಿಲ್ 19ನೇ ತಾರೀಕು ಮೊದಲ ಹಂತದಲ್ಲಿ 66.14% ವೋಟಿಂಗ್ ಆಯಿತು. ಏಪ್ರಿಲ್ 26ನೇ ತಾರೀಕು ಎರಡನೇ ಹಂತ, ಅವತ್ತು 66.71% ಮತದಾನ ಆಯಿತು. ಅದಾದ್ಮೇಲೆ ಮೇ 7ನೇ ತಾರೀಕು ಮೂರನೇ ಹಂತ, ಅವತ್ತು 65.68% ಮತದಾನ ಆಯಿತು. ಮೇ 13ನೇ ತಾರೀಕು ನಾಲ್ಕನೇ ಹಂತದಲ್ಲಿ 69.16% ಮತದಾನ. ಆಲ್ಮೋಸ್ಟ್ ಆಲ್ ವರ್ಷಕ್ಕೂ ಕೂಡ ಜಿಗಿತಾ ಇದೆ ಪರ್ಸೆಂಟೇಜ್. ಮೇ 20ನೇ ತಾರೀಕು 5ನೇ ಹಂತದಲ್ಲಿ 62.2, 25ನೇ ತಾರೀಕು 6ನೇ ಹಂತದಲ್ಲಿ 63.39, ಜೂನ್ 1ನೇ ತಾರೀಕು 7ನೇ ಹಂತ 61.63% ಮತದಾನ ಆಯಿತು. ಅಂದ್ರೆ ಇದು ದಾಖಲೆಯ ಪ್ರಮಾಣದಲ್ಲಿ ಆಗಿರುವಂತಹ ವೋಟ್ ಶೇರ್. ಸೊ ಹೀಗಾಗಿ ಜನ ಅಭಿವೃದ್ಧಿಯನ್ನ ಬಯಸ್ತಾ ಇದ್ದಾರೆ. ಭಾರತ ಮೇಲೇರ್ತಾ ಇದೆ ಎಲ್ಲಾ ನಿಟ್ಟಿನಲ್ಲೂ, ಅಭಿವೃದ್ಧಿ ವಿಚಾರವಾಗಿ, ಆರ್ಥಿಕ ವಿಚಾರವಾಗಿ, ಎಲ್ಲಾ ವಿಚಾರವಾಗಿಯೂ ಕೂಡ ಇಂಡಿಯಾ ಬೆಳೀತಾ ಇದೆ. ಸೊ ಹೀಗಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಸಿದ್ಧತೆ, ಅಧಿಕಾರಿಗಳು ಬರ್ತಾ ಇದ್ದಾರೆ, ಅವ್ರನ್ನ ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ ಮತ ಎಣಿಕೆ ಪ್ರಕ್ರಿಯೆ ಮಾಡೋದಕ್ಕೆ. 3 ವಿಂಡೋಸ್ಗಳಲ್ಲಿ ವಿಷನ್ಸ್ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಸರ್ಪಗಾವಲು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು. ಗೆಲ್ಲೋದು ಸೋಲೋದು ಕಾಮನ್ ಇರುತ್ತೆ. ಸೊ ಎಲ್ಲ ಪಕ್ಷದವರು ಕೂಡ ದೆಹಲಿಯಿಂದ ನಮ್ಮ ಪ್ರತಿನಿಧಿ ವಿಕ್ರಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಕ್ರಮ್, ಇವತ್ತು ಪ್ರಜಾಪ್ರಭುತ್ವದ ಹಬ್ಬ. ಸೊ ಹೀಗಾಗಿ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಡೆಲ್ಲಿಲಿ ಯಾವ ರೀತಿ ಇದೆ ಒಂದು ಚುನಾವಣಾ ಕಾವು, ಈ ಒಂದು ಸಿದ್ಧತೆಗಳು ಯಾವ ರೀತಿ ಇದೆ, ಓವರ್ ಆಲ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವಿಕ್ರಮ್. ಎಸ್ ಶರತ್, ಎಸ್ಪೆಷಲಿ ಈ ಒಂದು ಲೋಕಸಭಾ ಚುನಾವಣೆಗೆ ಇವತ್ತು ಈ ಒಂದು ಮತ ಎಣಿಕೆಗೆ 8 ಗಂಟೆಗೆ ಈ ಒಂದು ಕೌಂಟ್ ಡೌನ್ ಪ್ರಾರಂಭ ಆಗ್ತಾ ಹೋಗುತ್ತೆ. ಸುಮಾರು ಒಂದು 12 ಗಂಟೆ ವೇಳೆಗೆ ದೇಶದಲ್ಲಿ ಯಾವ ಪಕ್ಷ ಈ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅನ್ನೋ ಒಂದು ರೀತಿಯಲ್ಲಿ ಸಂಪೂರ್ಣವಾದಂತ ಒಂದು ಲೆಕ್ಕಾಚಾರ ನಮಗೆ ಸಿಗ್ತಾ ಹೋಗುತ್ತೆ. ದೆಹಲಿಗಿಂತ ಇಂಪಾರ್ಟೆಂಟ್ ಆಗಿ ನಾರ್ತ್ ಇಂಡಿಯಾ ಏನು ಬಹಳ ಹಿಂದಿ ಹಾರ್ಟ್ ಲ್ಯಾಂಡ್ ಅಂತಾನೆ ಏನ್ ಕರೆಯಲಾಗುತ್ತೆ, ಈ ಹಿಂದಿನಿಂದನೂ ಕೂಡ ಯಾವ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲತ್ತೆ ಅದು ಅಧಿಕಾರಕ್ಕೆ ಹಿಡಿಯುತ್ತೆ ಅಂತ ಹೇಳಲಾಗ್ತಿದೆ. ಮೊದಲಿಂದನೂ ಕೂಡ ಸಹಜವಾಗಿ ಸಾಂಪ್ರದಾಯಿಕವಾಗಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲತ್ತೆ, ಆ ಒಂದು ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಆ ಒಂದು ಗದ್ದಿಗೆಯನ್ನ ಏರುತ್ತೆ ಅಂತ ಮೊದಲಿಂದನೂ ಕೂಡ ಹೇಳಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ ಒಂದಿಷ್ಟು ಕಾನ್ಸ್ಟಿಟ್ಯೂನ್ಸಿ ಮೇಲೆ ಎಲ್ಲರ ಗಮನ ನಿಟ್ಟಿರ್ತಕ್ಕಂಥದ್ದು. ದೆಹಲಿಯಲ್ಲಿ 7 ಕಾನ್ಸ್ಟಿಟ್ಯೂನ್ಸಿ ಇರುವಂತದ್ದು. 7 ಕಾನ್ಸ್ಟಿಟ್ಯೂನ್ಸಿಲಿ ಕೂಡ ಈ ಬಾರಿ ಜಿದ್ದಿನ ಫೈಟ್ ಇರ್ತಕ್ಕಂಥದ್ದು. ಯಾಕಂದ್ರೆ ಎಎಪಿ ಮತ್ತೆ ಕಾಂಗ್ರೆಸ್ನ ಮೈತ್ರಿಕೂಟದ ಸ್ಪರ್ಧೆ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಹಾಗೇನೆ ಬಿಜೆಪಿ 7 ಅಭ್ಯರ್ಥಿಗಳನ್ನು ಕೂಡ ನಿಲ್ಲಿಸಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಮೊದಲಿಂದನೂ ಕೂಡ ದೆಹಲಿಯನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಮತದಾನ ಆಗಿರ್ಬೋದು ಅಥವಾ ಕೌಂಟಿಂಗ್ ಆಗಿರ್ಬೋದು ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲದೆ ನಡೆಯುತ್ತೆ. ಸೊ ಅದೇ ರೀತಿಯಲ್ಲಿ ಇವತ್ತು ಕೂಡ ದೆಹಲಿಯ ಬೇರೆ ಬೇರೆ ಭಾಗಗಳಲ್ಲಿ ಈ ಒಂದು ಕೌಂಟಿಂಗ್ ಆಗಿರ್ಬೋದು ಅಥವಾ ಮತದಾನದ ಹೊರಗಡೆ ಭಾಗದಲ್ಲಿ ಅಥವಾ ಈ ಒಂದು ಕೌಂಟಿಂಗ್ ಪೋಲಿಂಗ್ ಸ್ಟೇಷನ್ ಅಥವಾ ಈ ಒಂದು ಸ್ಟ್ರಾಂಗ್ ರೂಮ್ ಎಲ್ಲವೂ ಕೂಡ ಸಿದ್ಧತೆಗಳು ಅಥವಾ ಅದನ್ನ ಒಂದಿಷ್ಟು ಕಂಟ್ರೋಲ್ ಮಾಡುವಂತ ವ್ಯವಸ್ಥೆಗಳು ಎಲ್ಲವೂ ಕೂಡ ಸಾಕಷ್ಟು ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಇನ್ನುಳಿದಂತೆ ಬೇರೆ ಬೇರೆ ಭಾಗದಲ್ಲಿ ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಈ ಬಾರಿಯ ಎಲೆಕ್ಷನ್ ಲೆಕ್ಕ ಹಾಕಿದ್ರೆ ಮೊದಲಿನ ಹಿಂದಿಗಿಂತ 2019 ಆಗಿರ್ಬೋದು 14 ಆಗಿರ್ಬೋದು ಅಥವಾ ಅದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ಎಲೆಕ್ಷನ್ ನ ಕಂಪೇರ್ ಮಾಡಿದ್ರೆ ಈ ಬಾರಿ ಒಂದಿಷ್ಟು ಯಾವುದೇ ರೀತಿಯಂತ ಗಲಭೆಗಳು ಇಲ್ಲದೆ ಎಲೆಕ್ಷನ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಕೌಂಟಿಂಗ್ ಆಗತ್ತೆ. ಇನ್ನುಳಿದಂತೆ ಕೌಂಟಿಂಗ್ ಆದ್ಮೇಲೆ ಈ ಬಾರಿ ಎಲೆಕ್ಷನ್ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿರೋ ಕಾರಣದಿಂದಾಗಿ ಎಲೆಕ್ಷನ್ ರಿಸಲ್ಟ್ ಬಂದಾದ್ಮೇಲೆ ಯಾವ ರೀತಿಯಲ್ಲಿ ವಿಪಕ್ಷಗಳು ರಿಯಾಕ್ಟ್ ಮಾಡುತ್ತೆ. ಸೊ ಈಗಾಗಲೇ ಎಕ್ಸಿಟ್ ಪೋಲ್ಗಳ ಪ್ರಕಾರ ಎನ್ಡಿಎ ಬಹುಮತ ಪಡೆದುಕೊಂಡು ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳಿ ಬಹುತೇಕ ಪಕ್ಕ ಆಗಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ ಮಾತ್ರ ನಾವು ಅಧಿಕಾರಕ್ಕೆ ಬರ್ತೀವಿ, ಇಂಡಿಯಾ ಮೈತ್ರಿಕೂಟ ಈ ಬಾರಿ ಅಧಿಕಾರವನ್ನ ಹಿಡಿಯುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಎಕ್ಸಿಟ್ ಪೋಲ್ಗಳ ಮೇಲೂ ಕೂಡ ಅವರು ಭರವಸೆಯನ್ನು ಇಟ್ಟಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಒಂದು ರಿಸಲ್ಟ್ ಬಹಳ ನಿರ್ಣಾಯಕವಾಗಿದೆ. ಇದಕ್ಕೆ ಬೇಕಾದಂತಹ ಸಿದ್ಧತೆಗಳು ಅಂದ್ರೆ ಇವತ್ತು ಮತ ಎಣಿಕೆಗೆ ಬೇಕಾದಂತಹ ಸಿದ್ಧತೆಗಳನ್ನ ದೆಹಲಿ ಸೇರಿದಂತೆ ರಾಷ್ಟ್ರದ ಎಲ್ಲಾ ಭಾಗಗಳಲ್ಲೂ ಕೂಡ ಸಿದ್ಧತೆಯನ್ನ ಚುನಾವಣಾ ಆಯೋಗ ಮಾಡಿಕೊಂಡಿರುವಂತದ್ದು. ಶರತ್, ಥ್ಯಾಂಕ್ ಯು ವಿಕ್ರಮ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.